ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಟಿ20 ತಂಡದಿಂದ ಸೂರ್ಯಕುಮಾರ್ ಯಾದವ್ ಔಟ್. ಇನ್ನು ಹೊಸ ನಾಯಕನ ಹೆಸರು ಕನ್ಫರ್ಮ್ ಮಾಡಿದ ಬಿಸಿಸಿಐ. ದೊಡ್ಡ ಹೆಜ್ಜೆ ಇಟ್ಟ ಬಿಸಿಸಿಐ. ಹೌದು ಸ್ನೇಹಿತರೆ, ಯಾರು ಆ ಹೊಸ ನಾಯಕ ಮತ್ತು ಸೂರ್ಯಕುಮಾರ್ ಯಾದವ್ ಅವರನ್ನು ಕೆಳಗಿಳಿಸಿದ್ದೇಕಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತೀಯ ಕ್ರಿಕೆಟ್ ನಲ್ಲಿ ದೊಡ್ಡ ಬದಲಾವಣೆಯ ಸುದ್ದಿ ಆದ್ರೆ ಕೇಳಿ ಬಂದಿದೆ. ಹೌದು ಸ್ನೇಹಿತರೆ, ಟಿ20 ವಿಶ್ವಕಪ್ 2026 ಗೆದ್ದಿರುವಂತ ನಾಯಕ ಸೂರ್ಯಕುಮಾರ್ ಯಾದವ್ ಅವರನ್ನು ಭಾರತ ತಂಡದಿಂದ ತೆಗೆದುಹಾಕಿ ಶ್ರೇಯಸ್ ಅಯ್ಯರ್ ಅವರನ್ನು ಟಿ20 ತಂಡದ ಹೊಸ ನಾಯಕನಾಗಿ ನೇಮಿಸುವ ನಿರ್ಧಾರಕ್ಕೆ ಬಿಸಿಸಿಐ ಆದ್ರೆ ಬಂದಿದೆ ಅಂತೆ. ಹೌದು ಸ್ನೇಹಿತರೆ, ಇನ್ನು ಕ್ರಿಕೆಟ್ ESPN ಹಾಗೂ ಇಂಡಿಯಾ ಟುಡೇ ವರದಿ ಆದ್ರೆ ಮಾಡಿವೆ. ಹೌದು ಸ್ನೇಹಿತರೆ, ಗುರುವಾರ ನಡೆದ ಬಿಸಿಸಿಐ ಅಪೆಕ್ಸ್ ಕೌನ್ಸಿಲ್ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಶಾಕಿಂಗ್ ವಿಚಾರವೆಂದರೆ ಮಾರ್ಚ್ ನಲ್ಲಿ ಭಾರತ ತಂಡವನ್ನು ಟಿ20 ವಿಶ್ವಕಪ್ ಗೆಲ್ಲಿಸಿದ್ದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನಾಯಕತ್ವದ ಜೊತೆಗೆ ತಂಡದಿಂದಲೂ ಹೊರಬೀಳಲಿದ್ದಾರೆ ಎಂದು ವರದಿ ಆದ್ರೆ ಬಂದಿವೆ. ಹೌದು ಸ್ನೇಹಿತರೆ, ಸೂರ್ಯಕುಮಾರ್ ಯಾದವ್ ಅವರು ವಿಶ್ವಕಪ್ ನಲ್ಲಿ 9 ಪಂದ್ಯಗಳನ್ನಾಡಿದ್ದು 242 ರನ್ ಮತ್ತು 136 ಸ್ಟ್ರೈಕ್ ರೇಟ್ ನಲ್ಲಿ ಮತ್ತು IPL 2026ರಲ್ಲಿ 13 ಪಂದ್ಯಗಳಲ್ಲಿ ಕೇವಲ 270 ರನ್ ಆದ್ರೆ ಬಾರಿಸಿದ್ದಾರೆ. ಇನ್ನು ಇದೇ ಕಾರಣದಿಂದಾಗಿ 35 ವರ್ಷದ ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡದಿಂದಲೇ ಹೊರಗಿಡುವ ಸಾಧ್ಯತೆ ಇದೆ ಎಂದು ವರದಿ ಆದ್ರೆ ಬಂದಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಅವರು 31 ವರ್ಷವರಾಗಿದ್ದು ಕೊನೆಯ ಟಿ20 ಪಂದ್ಯವನ್ನು 2023ರಲ್ಲಿ ಡಿಸೆಂಬರ್ ನಲ್ಲಿ ಆದ್ರೆ ಆಡಿದ್ದರು. ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರಿಂದಾಗಿ ಮಧ್ಯಮ ಕ್ರಮಾಂಕದಲ್ಲಿ ಶ್ರೇಯಸ್ ಅವರಿಗೆ ಸ್ಥಾನ ಆದ್ರೆ ಸಿಗ್ತಾ ಇರಲಿಲ್ಲ. ಆದರೆ ಸತತ 3 IPL ಅಲ್ಲಿ ಉತ್ತಮ ನಾಯಕತ್ವ ಮತ್ತು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ ಶ್ರೇಯಸ್ ಅಯ್ಯರ್. ಹೌದು ಸ್ನೇಹಿತರೆ, 2024ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಅನ್ನು ಚಾಂಪಿಯನ್ ಮಾಡಿದ್ದು 2025ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಫೈನಲ್ ಗೆ ಕೊಂಡೊಯ್ದಿದ್ದರು. ಇನ್ನು 2026ರಲ್ಲೂ ಕೂಡ ತಮ್ಮ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರಾಬಲ್ಯ ಆದ್ರೆ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಶ್ರೇಯಸ್ ಅಯ್ಯರ್. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಇದೀಗ ಟೀಮ್ ಇಂಡಿಯಾಗೆ ಚಾನ್ಸ್ ಆದ್ರೆ ಸಿಕ್ಕಿದೆ. ಇನ್ನು ಬ್ಯಾಟಿಂಗ್ ನಲ್ಲೂ ಉತ್ತಮ ಪ್ರದರ್ಶನ ನೀಡಿದ ಅಯ್ಯರ್. ಹೌದು ಸ್ನೇಹಿತರೆ, IPL 2025ರಲ್ಲಿ 604 ರನ್ ಜೊತೆಗೆ 175 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡಿದ್ರು 2025ರಲ್ಲಿ. ಇನ್ನು ಈ ವರ್ಷ ಅಂದ್ರೆ 2026ರಲ್ಲಿ 498 ರನ್ ಜೊತೆಗೆ 168 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡಿದರು ಶ್ರೇಯಸ್ ಅಯ್ಯರ್. ಆ ಕಾರಣದಿಂದಾಗಿ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದ ಅನುಭವ ಮತ್ತು ಅವರ ಫಾರ್ಮ್ ಅನ್ನು ಭಾರತ ತಂಡವನ್ನು ಮುನ್ನಡೆಸಲು ಪ್ರಮುಖ ಆಯ್ಕೆ ಎಂದು ಆಯ್ಕೆ ಸಮಿತಿ ಆದ್ರೆ ನಿರ್ಧರಿಸಿದೆ. ಇನ್ನು ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದ ಪಯಣ ಜೂನ್ 26 ಮತ್ತು 28ರಂದು ಬೆಲ್ಸ್ಟಾನ್ ನಲ್ಲಿ ಐರ್ಲೆಂಡ್ ವಿರುದ್ಧ 2 ಟಿ20 ಪಂದ್ಯಗಳೊಂದಿಗೆ ಪ್ರಾರಂಭವಾದ್ರೆ ಆಗಲಿದೆ. ಹೌದು ಸ್ನೇಹಿತರೆ, ನಂತರ ಜುಲೈ 1ರಿಂದ 11ರವರೆಗೆ ಇಂಗ್ಲೆಂಡ್ ನಲ್ಲಿ 5 ಟಿ20 ಪಂದ್ಯಗಳ ಸರಣಿ ನಡೆಯಲಿದ್ದು ತಂಡವನ್ನು ಈ ಶನಿವಾರ ಘೋಷಣೆ ಆದ್ರೆ ಮಾಡಲಿದೆ ಬಿಸಿಸಿಐ. ಹಾಗಾದ್ರೆ ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ನಮ್ಮ ಟೀಮ್ ಇಂಡಿಯಾಗೆ ನಾಯಕ ಆಗಿದ್ದು ನಿಮ್ಗೆ ಏನ್ ಅನ್ಸುತ್ತಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.